ಸೊ ಮೂರನೇ ಒಂದು ಮೀಟಿಂಗನ್ನು ಕರೆದು ಆ ಮೀಟಿಂಗು ಕೂಡ ಏನಾದ್ರು ಇಲಾಖೆಯವರು ಗೈರಾದ ಸಂದರ್ಭದಲ್ಲಿ ಉನ್ನತಿ ಕಾರ್ಯಕ್ರಮಕ್ಕೆ ನಾನು ಉಪವಿಭಾಗದ ಅಧಿಕಾರಿಗಳ ಮಟ್ಟಕ್ಕೆ ಪತ್ರನ ಬರೀತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೂರನೇ ಒಂದು ಮೀಟಿಂಗನ್ನು ಕರೆದು ಆ ಮೀಟಿಂಗು ಕೂಡ ಏನಾದ್ರು ಇಲಾಖೆಯವರು ಗೈರಾದ ಸಂದರ್ಭದಲ್ಲಿ ಉನ್ನತಿ ಕಾರ್ಯಕ್ರಮಕ್ಕೆ ನಾನು ಉಪವಿಭಾಗದ ಅಧಿಕಾರಿಗಳ ಮಟ್ಟಕ್ಕೆ ಪತ್ರನ ಬರೀತೀನಿ ಅಂತ ಹೇಳಿ ನಾನು ಅವರ ನಿಗದಿ ಸಭೆಗಳ ನಿಗದಿಪಡಿಸತಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ನಿಯಮನೂ ಇದೆ. ನೋಡಿ ನೆಕ್ಸ್ಟ್ ಮುಂದಿನ ಸಭೆಗೆ ನಾವು ಕಡ್ಡಾಯವಾಗಿ ಎಲ್ಲರೂ ನಾವಿಬ್ಬರ ಜೊತೆಗೂಡಿ ಹೋಗಿ ನಾವು ಅವರ ದಿನಾಂಕವನ್ನು ತಗೊಂಡು ನೆಕ್ಸ್ಟ್ ಸಭೆಯನ್ನು ನಿಗದಿ ಮಾಡ್ತೀವಿ. ಈ ಸಭೆಯಲ್ಲಿ ಇವತ್ತು ಏನು ನಿರ್ಣಯ ಮಾಡ್ತೀವಿ ಅಂದರೆ ನೆಕ್ಸ್ಟು ಇನ್ನೊಂದು ಫೈನಲ್ ಸಭೆ ಮಾಡಿಬಿಟ್ಟು ಆ ಸಭೆಗೆ ಬರಲಿಲ್ಲ ಅಂದರೆ ಅಂತಿಮ ತೀರ್ಮಾನ ತಗೊಂಡು ನಾವು AC ಅವರಿಗೆ ವರದಿ ಕೊಡೋಕ್ಕೆ ಇವತ್ತು ಆಡಿ ಕಮಿಟಿಯವರು ಎಲ್ಲ NGO ಸಂಘ ಸಂಘಟನೆಗಳು ಮತ್ತು PDO ನಮ್ಮ ಸಂತೋಷ್ ನಾಗರ್ ಅವರೆಲ್ಲ ಸೇರಿಕೊಂಡು ಇವು ಸಭೆಯನ್ನು ಮಾಡಿದ್ದೀವಿ. ಈ ಆಡಿ ಅರಣ್ಯಕ್ಕೂ ಸಮಿತಿ ನಾವು 2006ರಿಂದ ಅರ್ಜಿ ಕೊಡ್ತಾಯಿದ್ದೀವಿ. ರಿಜೆಕ್ಟ್ ಆಗೋದು ಮತ್ತು 3-5 ಇಲಾಖೆಯವರು ಸೇರಲ್ಲ. ಹಿಂಗಾಗಿ 19 ವರ್ಷ ಆಯಿತು. ಇವತ್ತು 19 ವರ್ಷದಿಂದ ನಮಗೆ ಈ ಕಡೆ ಜಮೀನು ಇಲ್ಲ, ಕಾಡು ಹಕ್ಕು ಇಲ್ಲ, ಅರಣ್ಯಕ್ಕೂ ಇಲ್ಲ. ಹಿಂಗಾಗಿ ನಾವು ಆದಿವಾಸಿಗಳಿಗೆ ಅತಂತ್ರ ಸ್ಥಿತಿಯಲ್ಲಿ ನಮ್ಮನ್ನು ತಂದು ಇಲ್ಲಿ ಕೂರಿಸವ್ರೆ. ವೀಕ್ಷಕರೇ, ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಅದೆಷ್ಟೋ ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಮನೆಗಳ ಬಾಗಿಲು ಗೋಡೆಗಳ ಮೇಲೆ ನಾಳೆ ಬಾ ಅಂತ ಬರೆಯಲಾಗ್ತಿತ್ತು. ಇದರರ್ಥ ಮನೆಯೊಳಗೆ ದುಷ್ಟಶಕ್ತಿಗಳು ಬರಬಾರ್ದು ಅಂತ. ಇವಾಗ ಯಾಕೆ ಇದನ್ನು ನಿಮಗೆ ನೆನಪಿಸ್ತಾ ಇದ್ದೀವಿ ಅಂದರೆ ಅರಣ್ಯ ಹಕ್ಕು ಸಮಿತಿ ಸಭೆ ಕಥೆನೂ ಇದೇ ಆಗಿಬಿಟ್ಟಿದೆ. ಸಭೆ ಕರೀತಾರೆ, ಆದರೆ ಸಭೆಯಲ್ಲಿ ಚರ್ಚೆ ನಡೆಯುತ್ತೋ ಇಲ್ವೋ ಗೊತ್ತಿಲ್ಲ. ಸಭೆ ಮುಗಿದ ನಂತರ ಮಾಧ್ಯಮದವರು ಕೇಳೋ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸಿಗುವ ಉತ್ತರ ಒಂದೇ: ಸರ್, ಇವತ್ತು ಸಭೆ ಮುಂದೂಡಿದ್ದೇವೆ, ಶೀಘ್ರದಲ್ಲೇ ಮತ್ತೊಂದು ಸಭೆ ಕರೀತೀವಿ ಅನ್ನೋ ಡೈಲಾಗ್. ಹೌದು, ಅರಣ್ಯ ಹಕ್ಕು ಸಮಿತಿ ಸಭೆ ಸಂಬಂಧ ಇವತ್ತು HD ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ PDO ಸಂತೋಷ್ ನಾಗ್ ಸಭೆ ಕರೆದಿದ್ರು. ತಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ 7 ಹಾಡಿಗಳ ಫಲಾನುಭವಿಗಳ ಜೊತೆ ಚರ್ಚೆ ನಡೆಸಿದ್ರು. ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಅನ್ನೋದಕ್ಕಿಂತ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದು ಬಹಳ ಮುಖ್ಯವಾಗಿಬಿಟ್ಟಿದೆ. ಇದ್ಯಾಕೆ ಏನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಏನಿದು ಅರಣ್ಯ ಹಕ್ಕು ಸಮಿತಿ ಅನ್ನೋದನ್ನು ಸರಳವಾಗಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ತೀವಿ ನೋಡಿ. ವೀಕ್ಷಕರೇ, ನೂರಾರು ವರ್ಷಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸವಿರುವ ಜನರಿಗೆ ಖಾಯಂ ನೆಲೆಯನ್ನು ಒದಗಿಸುವ ಹಾಗೂ ಮಲೆನಾಡಿನ ಪ್ರದೇಶದಲ್ಲಿನ ಅರಣ್ಯದಲ್ಲಿ ವಾಸಿಸುತ್ತಿರುವ ಜನರಿಗೆ ಪುನರ್ವಸತಿ ಒದಗಿಸುವ ನಿಟ್ಟಿನಲ್ಲಿ 2006ರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ತರಲಾಯಿತು. ಆದರೆ ಸರ್ಕಾರಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಯ್ದೆ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ತಿಲ್ಲ. ಕಾಯ್ದೆ ಜಾರಿಗೆ ಬಂದು 19 ವರ್ಷಗಳು ಕಳೀತಾ ಬಂದರೂ ಅರಣ್ಯವಾಸಿಗಳಿಗೆ ಮಾತ್ರ ಸವಲತ್ತು ಸಿಗ್ತಿಲ್ಲ. ಕಾಯ್ದೆ ಅಡಿ ಸಲ್ಲಿಕೆಯಾದ ಅರ್ಜಿಯಲ್ಲಿ ಬಹುತೇಕ ಅರ್ಜಿಗಳು ತಿರಸ್ಕೃತವಾಗುತ್ತಿದ್ದರೆ ಇನ್ನೂ ಬೆಟ್ಟದಷ್ಟು ಅರ್ಜಿಗಳು ಇತ್ಯರ್ಥಕ್ಕೆ ಬಾಕಿ ಉಳಿದಿವೆ. ಅರಣ್ಯ ಹಕ್ಕು ಕಾಯ್ದೆ ಅಡಿ ಭೂ ಮಂಜೂರಾತಿ ಸಂಬಂಧ ನಿರಂತರ ಸಭೆ ನಡೆಸಿ ಅರ್ಜಿ ವಿಲೇವಾರಿ ಮಾಡಬೇಕು. ಆದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಕಾಯ್ದೆ ಅಡಿ ಸಲ್ಲಿಸಿರುವ ಅರ್ಜಿಗಳು ವಿಲೇವಾರಿ ಆಗ್ತಿಲ್ಲ. ಅರಣ್ಯ ಹಕ್ಕು ಸಮಿತಿ ಕೆಲಸ ಏನು ಅಂದರೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಬೇಕು. ಅಂದರೆ ಫಲಾನುಭವಿಗಳ ಅರ್ಜಿಗಳನ್ನು ಸ್ವೀಕರಿಸುವ, ಪರಿಶೀಲಿಸುವ, ಕ್ಷೇತ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸುವ ಮತ್ತು ಅರಣ್ಯ ಹಕ್ಕು ಮಾನ್ಯ ಮಾಡುವ ತೀರ್ಮಾನ ಮತ್ತು ಶಿಫಾರಸು ಮಾಡುವ ಕಾರ್ಯವನ್ನು ಮಾಡಬೇಕು. ಆದರೆ ಈ ಕೆಲಸ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಆಗ್ತಿಲ್ಲ. ಪ್ರಮುಖ ವಿಚಾರ ಏನು ಅಂದರೆ ಅರಣ್ಯ ಹಕ್ಕು ಸಮಿತಿ ಸಭೆಗೆ 5 ಇಲಾಖೆಗಳ ಅಧಿಕಾರಿಗಳು ಹಾಜರಾಗಬೇಕು. ಆದರೆ ಇಲ್ಲಿ PDO ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಾಗುತ್ತಿದ್ದಾರೆ ಹೊರತು ಅರಣ್ಯ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸರ್ವೆ ಅಧಿಕಾರಿಗಳು ಹಾಜರಾಗ್ತಿಲ್ಲ. ಪ್ರತಿ ಬಾರಿಯೂ ಸಭೆ ನಡೆಸಿದಾಗಲೆಲ್ಲ ಈ 3 ಇಲಾಖೆಗಳ ಅಧಿಕಾರಿಗಳ ಗೈರು ಹಾಜರಾತಿ ಎದ್ದು ಕಾಣ್ತಿದೆ. ಇದರಿಂದ ಸಭೆ ನಡೆಸಿದ್ರೂ ಪ್ರಯೋಜನವಾಗದ ಪರಿಸ್ಥಿತಿಗೆ ಬಂದು ತಲುಪಿದೆ. HD ಕೋಟೆ ತಾಲೂಕಿನ ಅಣ್ಣೂರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ PDO ಸಂತೋಷ್ ನಾಗ್ ಅಧ್ಯಕ್ಷತೆಯಲ್ಲಿ ಅರಣ್ಯ ಹಕ್ಕು ಸಮಿತಿ ಸಭೆ ನಡೆಯಿತು. ಸಭೆಗೆ 7 ಹಾಡಿಗಳ ಜನರು ಕೂಡ ಆಗಮಿಸಿದ್ರು. ಇವತ್ತಿನ ಸಭೆಯಲ್ಲಾದರೂ ಅರ್ಜಿ ವಿಲೇವಾರಿ ಪ್ರಕ್ರಿಯೆಗೆ ಚುರುಕು ಸಿಗಬಹುದೇನೋ ಎಂಬ ಆಸೆಯಿಂದ ಹಾಡಿ ಜನ ಆಗಮಿಸಿದ್ರು. ಆದರೆ ಸಭೆಗೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕ ನಾಗರಾಜ್ ಹೊರತುಪಡಿಸಿದರೆ ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ, ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ
ಹಾಗೂ ಸರ್ವೆ ವಿಭಾಗದ ಅಧಿಕಾರಿಗಳಾಗಲಿ ಬಂದಿರಲಿಲ್ಲ. ಹೀಗಾಗಿ ಸಭೆಯನ್ನ ಮತ್ತೆ ಮುಂದೂಡಲಾಯಿತು. ಪದೇ ಪದೇ ಸಭೆ ಮುಂದೂಡಿಕೆಯಾದ್ರೆ ಅರಣ್ಯವಾಸಿಗಳ ಕಥೆಯೇನು ಸರ್ ಅಂತ ಅಣ್ಣೂರು ಗ್ರಾಮ ಪಂಚಾಯಿತಿ PDO ಸಂತೋಷ್ ನಾಗ್ ಅವರನ್ನ ಕೇಳಿದ್ರೆ ಅವರು ಹೇಳಿದ್ದು ಹೀಗೆ. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತ 7 ವಾರ್ಡ್ಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಹಕ್ಕು ಸಮಿತಿ ಸಭೆಯನ್ನು ಆಯೋಜಿಸಿದ್ದು. ಇದು 2ನೇ ಸಭೆ ಆಗಿತ್ತು. ಸೊ ಈ ಒಂದು ಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳಿಗೂ ಕೂಡ ಹಾಗೂ ಎಲ್ಲ ಗ್ರಾಮದ ಹಾಡಿ ಅರಣ್ಯ ಹಕ್ಕು ಸಮಿತಿ ಅಧ್ಯಕ್ಷರುಗಳಿಗೆ ಆಹ್ವಾನವನ್ನು ಕೂಡ ನಾವು ನೀಡಿದ್ವಿ. ಪ್ರಮುಖವಾಗಿ 3 ಇಲಾಖೆಯವರು, ಒಂದು ಅರಣ್ಯ ಇಲಾಖೆ ಮತ್ತು ADLR ಹಾಗೆ ಕಂದಾಯ ಇಲಾಖೆಯಿಂದ ಇವತ್ತು ಯಾರು ಕೂಡ ಅಧಿಕಾರಿಗಳು ಬರದೇ ಇರೋ ಕಾರಣ ಸಭೆಯನ್ನು ಮತ್ತೆ ಮುಂದಿನ ಒಂದು ದಿನಾಂಕಕ್ಕೆ ಮುಂದೂಡಲಾಗಿದೆ. ಹಾಗೆ ಈ ಒಂದು ಸಭೆಯಲ್ಲಿ ಈಗೇನು ಈ ಹಿಂದೆ ನಮೂನೆ A, ನಮೂನೆ B ಮತ್ತು ನಮೂನೆ C ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನು ಸಲ್ಲಿಸಿದ್ರು ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಪ್ರಮುಖವಾಗಿ 3 ಇಲಾಖೆಯವರು ಇಲ್ಲದೇ ಇರೋ ಕಾರಣ ನಾವು ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಲು ಸಾಧ್ಯ ಆಗಿರಲ್ಲ. ಸೊ 3ನೇ ಒಂದು ಮೀಟಿಂಗನ್ನು ಕರೆದು ಆ ಮೀಟಿಂಗು ಕೂಡ ಏನಾದರೂ ಇಲಾಖೆಯವರು ಗೈರಾಗಿದ್ದ ಸಂದರ್ಭದಲ್ಲಿ ಉನ್ನತಿ ಕಾರ್ಯಕ್ರಮಕ್ಕೆ ನಾನು ಉಪವಿಭಾಗದ ಅಧಿಕಾರಿಗಳ ಮಟ್ಟಕ್ಕೆ ಪತ್ರನ ಬರೀತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸರ್. ಈ ಹಿಂದೆ ನೀವು ಸಭೆ ಮಾಡಿದ್ರಿ ಸರ್. ಸಭೆ ಅಂದ್ರೆ ಈ ಒಂದು ಇದಂತಲ್ಲ, ಎಲ್ಲ ಕಡೆನೂ ಅಷ್ಟೇ HD ಕೋಟೆ ತಾಲೂಕಾದ್ಯಂತ ಈ ಸಂಬಂಧಪಟ್ಟಂಗೆ ಅರ್ಜಿ ಇಳುವರಿ ಸಂಬಂಧಪಟ್ಟಂಗೆ ಸಭೆ ಮಾಡಿದಾಗಲೆಲ್ಲ ಬರೀ ಪೋಸ್ಟ್ಪೋನ್ ಆಗ್ತಾನೆ ಇರ್ತಿದೆ. ಮೇನ್ ಆಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಬರಲ್ಲ, ಅರಣ್ಯ ಅಧಿಕಾರಿಗಳು ಬರಲ್ಲ. ಸರ್ ಇದು ಗ್ರಾಮ ಮಟ್ಟದಲ್ಲಿ ಅಂದ್ರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ರೀತಿ ಆದ್ರೆ ಹೆಂಗೆ ಸರ್ ಇದು ಮೇಲ್ಮಟ್ಟಕ್ಕೆ ಹೋಗೋದು? ಅಂದ್ರೆ ಈಗ ಏನಾಗಿದೆ ಅಂದ್ರೆ ಈಗ ಹೊಸದಾಗಿ ಮತ್ತೆ ಈಗ ಈ ಹಿಂದೆ ಒಂದ್ಸಲ ಅರ್ಜಿಗಳು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಿದ್ವಿ. ಸೇಮ್ ಅದೇ ಅರ್ಜಿಗಳನ್ನ ಮತ್ತೆ ಪುನರ್ ಪರಿಶೀಲನೆಗೆ ಹಾಕೊಂಡಿದ್ದಾರೆ. ಸೊ ಮತ್ತೆ ನಾವು ಇವಾಗ ಅವ್ರೇನು ಹಿಂದೆ ಕಾಡಂಚಿನ ಪ್ರದೇಶಗಳಲ್ಲಿ ಏನು ವಾಸ ಮಾಡ್ತಿದ್ರು ಅಲ್ಲಿಗೆ ಹೋಗಿ ಮತ್ತೆ ಇನ್ನೊಂದ್ಸರಿ ಸರ್ವೆನ ಮಾಡಬೇಕಾಗಿರುತ್ತೆ. ಸೊ 5 ಇಲಾಖೆಯವರು ಪ್ರಮುಖವಾಗಿ ಸೇರಿದ್ರೆ ಮಾತ್ರ ಈ ಒಂದು ಕಾರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಮುಖಾಂತರ ತಿಳಿಸ್ಕೊಡ್ತೀವಿ. ಸರ್, ಈಗ ಗ್ರಾಮ ಪಂಚಾಯತಿಲಿ ಕೆಲವೊಂದು ಕಡತಗಳ ನಾಪತ್ತೆಯಾಗಿದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತೀವಿ ಸರ್. ಇದ್ರ ಬಗ್ಗೆ ಹೆಂಗೆ ಸರ್? ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದೇ ರೀತಿ ಆಗಿದೆಯಾ? ನಮ್ಮ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕಡತಗಳು ಕಳೆದೋಗಿಲ್ಲ. ನಾವು ಎಲ್ಲ ಕಡತಗಳನ್ನ ಇಟ್ಕೊಂಡಿದ್ದೀವಿ. ಈ ಹಿಂದೆನೂ ಕೂಡ ನಮ್ಮ ಇಲಾಖೆ ವತಿಯಿಂದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಕಡತ ಪರಿಶೀಲನೆ ಮಾಡಿದ್ದಾರೆ. ಈ ಹಿಂದೆ ನಮ್ಮಲ್ಲಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಜಿಗಳನ್ನ ವಿಲೇವಾರಿ ಮಾಡಿ ಕೆಲವೊಂದಿಗೆ ಹಿಂಬಾಲವನ್ನು ಕೂಡ ನೀಡಿ ಕೆಲವೊಂದು ಅರ್ಜಿಗಳನ್ನ ತಿರಸ್ಕೃತ ಮಾಡಿದ್ದೀವಿ. ಕೆಲವೊಂದು ಆಡಿಗಳ ಅರ್ಜಿಗಳನ್ನ ಪುರಸ್ಕೃತನೂ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಎಲ್ಲ ಆಡಿಗಳಿಗೂ ಸಂಬಂಧಪಟ್ಟಂತ ಅರ್ಜಿಗಳು ನಮ್ಮ ಹತ್ರ ಇದೆ ಅಂತ ನಾನು ಈ ಮುಖಾಂತರ ತಿಳಿಸ್ಕೊಡ್ತೀನಿ. ಸರ್, ಯಾವುದೋ ಒಂದು ಸಭೆ ಮಾಡಬೇಕಾದ್ರೆ ಈಗ 5 ಇಲಾಖೆಗಳು ಅಂತೀರಲ್ಲ, ನೀವೆಲ್ಲ ಇನ್ಫಾರ್ಮ್ ಮಾಡಿ ತಾನು ಒಂದು ಸಭೆ ಒಂದು ಡೇಟ್ ಫಿಕ್ಸ್ ಮಾಡೋದು? ಇಲ್ಲ, ಖಂಡಿತ. ನನ್ನ ಹತ್ರ ಅದಕ್ಕೆ ದಾಖಲಾತಿಗಳಿದೆ. ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಪತ್ರದ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ. ಅದಕ್ಕೆ ಅಪಾಯಿಂಟ್ಮೆಂಟ್ ಕೂಡ ತಗೊಂಡಿದ್ದೀವಿ. ಎಲ್ಲ ಇಲಾಖೆಗೂ ಮಾಹಿತಿ ಕೊಟ್ಟಿದ್ದೀವಿ. ಸರ್, ಯಾಕೆ ಬರ್ತಿಲ್ಲ ಮತ್ತೆ ಸಭೆಗೆ ಅವರು? ಅಲ್ಲ, ಇವತ್ತು ನಾನು RF ಹತ್ರ ಮಾತಾಡಿದಾಗ ಅವರು ಇವತ್ತು ಗದಗಿಂದ ಯಾವುದೋ ಒಂದು ತಂಡ ಬಂದಿದೆ, ಸೊ ಹಾಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಬಂದಿಲ್ಲ ಅಂತ ಹೇಳಿದ್ರು. ಕಳೆದ ವಾರನೂ ಕೂಡ ಅವ್ರಿಗೆ ಕೋರ್ಟ್ ಕೇಸ್ ಇದ್ದ ಕಾರಣ ಬಂದಿಲ್ಲ. ಮುಂದಿನ ಸಭೆನ ಅವರೇ ದಿನಾಂಕ ನಿಗದಿ ಮಾಡ್ಕೊಡ್ತೀನಿ. ಮುಂದಿನ ಸಭೆಗೆ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಸಭೆ ಯಶಸ್ವಿಯಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ವೀಕ್ಷಕರೇ, ನೀವು ಕೂಡ ಸಂತೋಷ್ ನಾಗ್ ಅವರ ಮಾತು ಕೇಳಿಸಿಕೊಂಡಿದ್ದೀರಿ. ಮುಂದಿನ ಸಭೆಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರಲಿಲ್ಲ ಅಂದರೆ ಉಪವಿಭಾಗಾಧಿಕಾರಿಗೆ ಪತ್ರ ಬರೆಯೋದಾಗಿ ಹೇಳಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂತ ಇನ್ನೊಂದ್ಸಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ, ಮುಂದಕ್ಕೆ ಬೇಕಾಗಬಹುದು. ಸೊ 3ನೇ ಒಂದು ಮೀಟಿಂಗನ್ನು ಕರೆದು ಆ ಮೀಟಿಂಗು ಕೂಡ ಏನಾದರೂ ಇಲಾಖೆಯವರು ಗೈರಾಗಿದ್ದ ಸಂದರ್ಭದಲ್ಲಿ ಉನ್ನತಿ ಕಾರ್ಯಕ್ರಮಕ್ಕೆ ನಾನು ಉಪವಿಭಾಗದ ಅಧಿಕಾರಿಗಳ ಮಟ್ಟಕ್ಕೆ ಪತ್ರನ ಬರೀತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ. ಸೊ 3ನೇ ಒಂದು ಮೀಟಿಂಗನ್ನು ಕರೆದು ಆ ಮೀಟಿಂಗು ಕೂಡ ಏನಾದರೂ ಇಲಾಖೆಯವರು ಗೈರಾಗಿದ್ದ ಸಂದರ್ಭದಲ್ಲಿ ಉನ್ನತಿ ಕಾರ್ಯಕ್ರಮಕ್ಕೆ ನಾನು ಉಪವಿಭಾಗದ ಅಧಿಕಾರಿಗಳ ಮಟ್ಟಕ್ಕೆ ಪತ್ರನ ಬರೀತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ಪದೇ ಪದೇ ಸಭೆ ಮುಂದೂಡಿಕೆ ಬಗ್ಗೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಅಧೀಕ್ಷಕರಾದ ನಾಗರಾಜ್ ಅವರನ್ನ ಕೇಳಿದಾಗ ಅವರು ಹೇಳಿದ್ದು ಹೀಗೆ. ನಾವು ಕಳೆದ ಸಭೆಯಲ್ಲಿ ನಮ್ಮ ಸಾಹೇಬರು ಬಂದಾಗ ಇದೇ ಥರ ಕಂದಾಯ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಇವರು ಬರಲಿಲ್ಲ. ಹಾಗಾಗಿ ತುರ್ತಾಗಿ ನೆಕ್ಸ್ಟ್ ಸಭೆಯನ್ನು ಕರೆದು ಮಾಡಿ ಅಂತ ನಮ್ಮ ಸಾಹೇಬರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು. ಅದ್ರದ್ದು ಆಧಾರದ ಮೇಲೆ ಇವತ್ತು ಸಭೆ ಮಾಡಿ ಈ ದಿನ ಸಭೆಗೂ ಅವರು ಗೈರು ಹಾಜರಾಗಿರ್ತಾರೆ. ಈ ಬಗ್ಗೆ ನಾವು ನೆಕ್ಸ್ಟ್ ಮುಂದಿನ ಸಭೆಯನ್ನು ನಿರ್ಣಯ ಮಾಡಿ ಎಲ್ಲ ಅರಣ್ಯ ಸಮಿತಿ ಅಧ್ಯಕ್ಷರು, ಸದಸ್ಯರು, ಆಡಿ ಮುಖಂಡರ ಸಮ್ಮುಖದಲ್ಲಿ ಇವತ್ತು ತೀರ್ಮಾನ ಮಾಡಿ ನಿರ್ಣಯ ಕೈಗೊಂಡಿದ್ದೇವೆ. ನೆಕ್ಸ್ಟ್ ಮುಂದಿನ ಸಭೆಯಲ್ಲಿ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಅವರ ಪರ್ಮಿಷನ್ ನನ್ನ ಡೇಟ್ ತಗೊಂಡು ನೀವು ಸಭೆ ಮಾಡಿ ಅಂತ ಅಂದ್ಬಿಟ್ಟು ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿಗಳು ಅಭಿಷೇಕ್ ಸರ್ ತಿಳಿಸಿದ್ದಾರೆ. ಹಾಗಾಗಿ ತುರ್ತಾಗಿ ಇಮಿಡಿಯೇಟಾಗಿ
ಅದನ್ನು ಸಭೆ ತಗೊಂಡು ನೆಕ್ಸ್ಟ್ ಮುಂದಿನ ಸಭೆ ಡೇಟ್ ನಿಗದಿ ಮಾಡಿ ಎಲ್ಲ ಅಧಿಕಾರಿಗಳು ಬರೋ ರೀತಿಯಲ್ಲಿ ನಾವು ಕಾರ್ಯಕ್ರಮ ಕೈಗೊಂಡು ತುರ್ತಾಗಿ ಸಭೆಯನ್ನು ಮಾಡ್ತೀವಿ. ಸರ್ ಪದೇ ಪದೇ ಸಭೆ ಮುಂದೂಡ್ತಿರೋದು ಮತ್ತೆ ಪ್ರಮುಖ ಅರಣ್ಯಾಧಿಕಾರಿಗಳಿಗೆ ಗೈಡ್ ಆಗ್ತಿರೋದು ಇವೆಲ್ಲ ನೋಡಿದ್ರೆ ಇದು ಒಂದು ಆದಿವಾಸಿಗಳನ್ನು ಕಣ್ಣಿಸುವ ತಂತ್ರನ ಅಥವಾ ಇದು ಏನೋ ಒಂದು ಕಾಲಹರಣ ಮಾಡುವಂತ ಸಭೆನ ಅಂತ ಅನ್ಸುತ್ತಾ? ಇಲ್ಲ, ನಾವು ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ಯಾವ ಸಭೆಗಳು ನಾವು ತಪ್ಪಿಸ್ಕೊಳ್ತಾ ಇಲ್ಲ. ನಾವು ಪ್ರತಿಯೊಂದು ಇಲಾಖೆಯಲ್ಲಿ ನಾವು ಮಾಡ್ತಿದ್ದೀವಿ. ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳು ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ನಾವು ಅವರು ಡಿಸ್ಕಸ್ ಮಾಡ್ಕೊಂಡು ಪ್ರತಿಯೊಂದು ಸಭೆನ ಕರಿತೀವಿ. ಅವರ ಸಭೆಗಳು ನಿಗದಿಪಡಿಸತಿ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ನಿಯಮನೂ ಇದೆ. ನೋಡಿ, ನೆಕ್ಸ್ಟ್ ಮುಂದಿನ ಸಭೆಗೆ ನಾವು ಕಡ್ಡಾಯವಾಗಿ ಎಲ್ಲರೂ ನಾವಿಬ್ಬರ ಜೊತೆಗೂಡಿ ಹೋಗಿ ನಾವು ಅವರ ದಿನಾಂಕವನ್ನು ತಗೊಂಡು ನೆಕ್ಸ್ಟ್ ಸಭೆಯನ್ನು ನಿಗದಿ ಮಾಡ್ತೀವಿ. ಸರ್, ತಿಂಗಳಿಂದ ಬೊಮ್ಮಲಾಪುರ ಆಡಿಯಲ್ಲಿ ಒಂದು ಸಭೆ ಮಾಡಿದಾಗ ಹೇಳಿದ್ರು ಇವರು ಯಾರು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ನಾಗರಾಜ್ ಅವರು, ಇನ್ನು ಮಹೇಶ್ ಅವರು ಇನ್ನು 3-4 ದಿನದಲ್ಲಿ ನಾನು ಸರ್ವೆ ಮಾಡಿಸ್ತೀನಿ ಅಂತ. ಬಟ್ ಸರ್ ಭರವಸೆ ಅದು ಕೊಟ್ಟವ್ರು ಭರವಸೆಗೆ ಉಳಿದಿದೆ ಹೊರತು ಇಲ್ಲಿವರೆಗೆ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ. ಈ ರೀತಿಯಾದ ಹೆಂಗೆ ಸರ್, ಯಾವ ರೀತಿ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೋತಾರೆ ಆದಿವಾಸಿಗಳು ಅಂತ? ಇಲ್ಲ, ನಮ್ಮ 5 ಇಲಾಖೆಗಳು ಸೇರಿ ಸರ್ವೆ ಮಾಡಬೇಕಾಗುತ್ತೆ. ಆ ಸಲ ನಾವು ಸರ್ವೆ ಮಾಡ್ತಾ ಇದ್ದಾಗ ನಮ್ಮ ಗ್ರೀನ್ ಇಂಡಿಯಾ ಸಂಸ್ಥಾಕರು ಆದಂಥ ವಿಜಯ್ ಕುಮಾರ್ ಅವರು ಬಂದಿದ್ದರು. ನಾವು ಸರ್ವೆ ಮಾಡ್ತಾ ಇದ್ದವಾಗ ಆವಾಗ ಎಲ್ಲ ಸರ್ವೆ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ಅಂತವಲ್ಲ ಅವರೇ ಹೇಳಿದ ಮೇಲೆ ನಾವು ಸರ್ವೆನ ದಿನಾಂಕವನ್ನು ಮುಂದೂಡಿದ್ದೀವಿ, ತುರ್ತಾಗಿ ಮಾಡ್ತೀವಿ. ಹೀಗೆ ಅಧಿಕಾರಿಗಳು ಗೈರು ಹಾಜರಾತಿ ನೆಪವೊಡ್ಡಿ ಸಭೆ ಮುಂದೂಡಿಕೆ ಮಾಡ್ತಿರೋದಕ್ಕೆ ಅರಣ್ಯವಾಸಿಗಳು ಸಿಡಿದೆದ್ದಿದ್ದಾರೆ. 3ನೇ ಬಾರಿ ನಡೆಸುವ ಸಭೆಯಲ್ಲೂ ಪ್ರಮುಖ ಇಲಾಖೆ ಅಧಿಕಾರಿಗಳು ಗೈರಾದ್ರೆ ಉಪವಿಭಾಗಾಧಿಕಾರಿಗಳಿಗೆ ದೂರು ನೀಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಅಣ್ಣೂರು ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ವಿಶೇಷವಾಗಿ ಅರಣ್ಯ ಹಕ್ಕು ಕಾಯ್ದೆಯ ಒಂದು ಸಮಿತಿ ಇವತ್ತು ಸಭೆ ಆಯಿತು. ಹೋದ ವಾರನೂ ಸಭೆ ಆಯಿತು. ಹೋದ ವಾರ ಸಭೆಯಲ್ಲಿ ಒಂದು 3 ಇಲಾಖೆ ಬರಲಿಲ್ಲ. ಯಾವುದೋ ಅರಣ್ಯ ಇಲಾಖೆ, ಸರ್ವೆ ಇಲಾಖೆ ಮತ್ತು ಕಂದಾಯ ಇಲಾಖೆ. ಇವತ್ತು ಸೇಮ್ ಅದೇ ಥರ 3 ಇಲಾಖೆನೂ ಕೂಡ ಬರಲಿಲ್ಲ. ಈ ಸಭೆಯಲ್ಲಿ ಇವತ್ತು ಏನು ನಿರ್ಣಯ ಮಾಡಿದ್ವಿ ಅಂದರೆ, ನೆಕ್ಸ್ಟು ಇನ್ನೊಂದು ಫೈನಲ್ ಸಭೆ ಮಾಡಿಬಿಟ್ಟು ಆ ಸಭೆಗೆ ಬರಲಿಲ್ಲ ಅಂದರೆ ಅಂತಿಮ ತೀರ್ಮಾನ ತಗೊಂಡು ನಾವು AC ಅವರಿಗೆ ವರದಿ ಕೊಡೋಕ್ಕೆ ಇವತ್ತು ಆಡಿ ಕಮಿಟಿಯವರು, ಎಲ್ಲ NGO ಸಂಘ ಸಂಘಟನೆಗಳು ಮತ್ತು PDO ನಮ್ಮ ಸಂತೋಷ್ ನಾಗರ್ ಅವರೆಲ್ಲ ಸೇರಿಕೊಂಡು ಇವು ಸಭೆಯನ್ನು ಮಾಡಿದ್ದೀವಿ. ಈ ಆಡಿ ಅರಣ್ಯಕ್ಕೂ ಸಮಿತಿ ನಾವು 2006ರಿಂದ ಅರ್ಜಿ ಕೊಡ್ತಾ ಇದ್ದೀವಿ. ರಿಜೆಕ್ಟ್ ಆಗೋದು ಮತ್ತು 5 ಇಲಾಖೆಯವರು ಸೇರಲ್ಲ. ಹಿಂಗಾಗಿ 19 ವರ್ಷ ಆಯಿತು. ಇವತ್ತು 19 ವರ್ಷದಿಂದ ನಮಗೆ ಈ ಕಡೆ ಜಮೀನು ಇಲ್ಲ, ಕಾಡು ಹಕ್ಕು ಇಲ್ಲ, ಅರಣ್ಯಕ್ಕೂ ಇಲ್ಲ. ಹಿಂಗಾಗಿ ನಾವು ಆದಿವಾಸಿಗಳಿಗೆ ಅತಂತ್ರ ಸ್ಥಿತಿಯಲ್ಲಿ ನಮ್ಮನ್ನು ತಂದು ಇಲ್ಲಿ ಕೂರಿಸೋರೆ. ಇನ್ನು ಸಭೆಯಲ್ಲಿ ಬುಡಕಟ್ಟು ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್, ಹಾಡಿ ಸಮಿತಿ ಅಧ್ಯಕ್ಷ ರಾಜಣ್ಣ, BKS ಕಾರ್ಯದರ್ಶಿ DM ಬಸವರಾಜ್, ಅಣ್ಣಯ್ಯ, ಸೋಮಯ್ಯ, ಕರಿಯಯ್ಯ, ರಾಜ, ಪ್ರಸಾದ್, ಕೆಂಪರಾಜು, ಮೀನರಾಜ್, ಶಿವರಾಜ್, ಕೆಂಪ, ಮಹದೇವ, ಪ್ರಶಾಂತಿ, ಪೂಜಾ, ಚಂದ್ರು, ಗ್ರಾಮ ಪಂಚಾಯಿತಿ ಸದಸ್ಯರು, ಹಾಡಿ ಜನರು ಉಪಸ್ಥಿತರಿದ್ದರು. ವೀಕ್ಷಕರೇ, ಈ ಅಧಿಕಾರಿಗಳಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಸಭೆಗೆ ಡೇಟ್ ಫಿಕ್ಸ್ ಮಾಡ್ತಾರೆ, ಆದರೆ ಅವರೇ ಗೈರಾಗ್ತಾರೆ. ಇದನ್ನು ಕಂಟಿನ್ಯೂ ಮಾಡೋ ಮೂಲಕ ಆದಿವಾಸಿಗಳ ಜನರ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಪಾಪ ಅರಣ್ಯವಾಸಿಗಳು ಅರಣ್ಯ ಹಕ್ಕು ಪತ್ರಕ್ಕಾಗಿ ಹಗಲಿರುಳು ಹೋರಾಟ ಮಾಡ್ತಾ ಬರ್ತಿದ್ರೆ ಅಧಿಕಾರಿಗಳು ಮಾತ್ರ ತಮಗೂ ಅದಕ್ಕೂ ಸಂಬಂಧವೇ ಇಲ್ಲದಂತೆ ವರ್ತಿಸ್ತಿದ್ದಾರೆ. ಇನ್ನಾದರೂ ಸಭೆ ನಡೆಸಿ ಅರ್ಜಿ ವಿಲೇವಾರಿ ಪ್ರಕ್ರಿಯೆ ಚುರುಕುಗೊಳಿಸ್ತಾರಾ? ಕಾದು ನೋಡಬೇಕಾಗಿದೆ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.